ಎಲ್ಲರಿಗೂ ನಮಸ್ಕಾರ. ಗಗನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ಗಿರಿರಾಜ ಕೋಳಿಯಿಂದ ಇದ್ಕಿದ ಬೇಳೆಯ ಕಾಳಾಕಿ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸಾಮಾನ್ಯವಾಗಿ ಮೊಟ್ಟೆ ಕೋಳಿಲಿ ಅಥವಾ ಬಾಯ್ಲರ್ ಕೋಳಿಲಿ ಮಾಡ್ತಾರೆ. ನಾನಿವತ್ತು ಗಿರಿರಾಜ ಕೋಳಿಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮೊದಲಿಗೆ ನಾನು ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ 1-2 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ 1 ಟೊಮೊಟೊ ಸೇರಿಸ್ಕೊತಿದ್ದೀನಿ. ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿ, 1.5 ಇಂಚಷ್ಟು ಚಕ್ಕೆ, ಒಂದು 7-8 ಲವಂಗ, ಅರ್ಧ ಟೀ ಸ್ಪೂನ್ ಮೆಣಸು, ಅರ್ಧ ಟೀ ಸ್ಪೂನ್ ಸೋಂಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊತೀನಿ. ಗ್ಯಾಸ್ನ ಆಫ್ ಮಾಡಿ ಕೊತ್ತಂಬರಿನ ಸೇರಿಸ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಬಿಸಿಗೇನೆ. ಈಗ ಒಂದು ಕುಕ್ಕರ್ ಬಿಸಿಗಿಟ್ಟು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಇಲ್ಲಿ ನಾನು ಒಂದು 2 kgಯಷ್ಟು ಗಿರಿರಾಜ ಕೋಳಿನ ಸೇರಿಸ್ಕೊತಿದ್ದೀನಿ. ಈ ಚಿಕನ್ನ ಒಂದು 2-3 ವಿಜಿಲ್ ಕೂಗಿಸ್ಕೊಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಈ ಚಿಕನು. ಸಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಉಪ್ಪೆಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ದಿರಬೇಕು. ಈಗ ಇದಕ್ಕೆ ನಾನು 5-6 ಚಮಚ ಮಟನ್ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ನಾವು ಧನಿಯಾ, ಮೆಣಸಿನ್ಕಾಯಿ, ಹುರಿಗಡಲೆ 3 ಚೆನ್ನಾಗಿ ಫ್ರೈ ಮಾಡಿ, ಅರಿಶಿನ ಕೊಂಬು ಎಲ್ಲ ಫ್ರೈ ಮಾಡಿ ಈ ಪುಡಿನ ಮಾಡ್ಕೊತೀರಿ ಮನೆಯಲ್ಲೇ. ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಕೂಗಿಸ್ಕೊಬೇಕು. ಈಗ ಚಿಕನು ಒಂದು 3/4 ಭಾಗದಷ್ಟು ಬೆಂದಿದೆ. ಪೂರ್ತಿಯಾಗಿ ಬೇಯಿಸ್ಕೊಬಾರ್ದು, ಚಿಕನ್ನ 3/4 ಭಾಗದಷ್ಟು ಬೇಯಿಸ್ಕೊಬೇಕು. ಈಗ ಬೆಂದಿರೋ ಚಿಕನ್ಗೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊತಿದ್ದೀನಿ. ಈ ಚಿಕನ್ ತುಂಬ ಜಿಡ್ಡಿನ ಅಂಶ ಇರುತ್ತೆ, ಅದಕ್ಕೆ ಇಷ್ಟು ಎಣ್ಣೆ ಜಿಡ್ಡು ತೇಲ್ತಾ ಇದೆ ಸಾಂಬಾರಲ್ಲಿ. ಇದಕ್ಕೆ ನಾನು ಒಂದು 1/4 kgಯಷ್ಟು ಇದ್ಕಿದ ಬೇಳೆ ಸೇರಿಸ್ಕೊತಿದ್ದೀನಿ. ಜಾಸ್ತಿ ಇದ್ಕಿದ ಬೇಳೆನ ಸೇರಿಸ್ಕೊಬಾರ್ದು. ನಮ್ಮ ಟೇಸ್ಟಿಗೆ ಒಂದು 1/4 kgಯಷ್ಟು ಸೇರಿಸ್ಕೊಂಡ್ರೆ ಸಾಕು. ಕಡಿಮೆ ಚಿಕನ್ ಹಾಕಿದ್ರೆ ಇನ್ನೂ ಕಡಿಮೆ ಸೇರಿಸ್ಕೊಬೇಕು. ಇದಕ್ಕೆ ಈಗ ನಾನು ಲಿವರು ಮತ್ತು ಮೊಟ್ಟೆದು ಭಾಗ ಇರುತ್ತಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಈಗಲೇ ಸೇರಿಸ್ಕೊಬೋದು. ಈಗ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಜಸ್ಟ್ 1 ವಿಸಿಲ್ ಅಷ್ಟೇ ಕೂಗಿಸ್ಕೊಬೇಕು. ಜಾಸ್ತಿ ಕೂಗಿಸ್ಕೊಂಡ್ರೆ ಇದ್ಕಿದ ಬೇಳೆ ಫುಲ್ಲು ಬೆಂದೋಗಿ ನುಣ್ಣಗಾಗೋಗಿರುತ್ತೆ. ಈಗ ತುಂಬಾ ಟೇಸ್ಟಿಯಾಗಿರುವಂಥ ಗಿರಿರಾಜ ಕೋಳಿಯಿಂದ ಮಾಡಿರುವಂಥ ಚಿಕನ್ ಸಾಂಬಾರು ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.